ಶಿಡ್ಲಘಟ್ಟ ಪೌರಾಯುಕ್ತಗೆ ಬೆದರಿಕೆ ಹಾಕಿದ್ದ ಪುಡಿ ರಾಜಕಾರಣಿ ರಾಜೀವ್ ಗೌಡಗೆ ಹೈಕೋರ್ಟ್ ಶಾಕ್ ನೀಡಿದೆ. ತನ್ನ ಮೇಲೆ ದಾಖಲಾಗಿದ್ದ 2 ಎಫ್ಐಆರ್ಗಳನ್ನು ರದ್ದು ಮಾಡಬೇಕು ಅಂತ ಕೋರಿ ಕೋರ್ಟ್ ಮೊರೆ ಹೋಗಿದ್ದ ರಾಜೀವ್ಗೆ ಹೈಕೋರ್ಟ್ ಅರ್ಜಿಯನ್ನು ವಜಾ ಮಾಡಿದೆ. ಇದರಿಂದ ರಾಜೀವ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಶಿಡ್ಲಘಟ್ಟ ಪೌರಾಯುಕ್ತರಾದ ಅಮೃತಾ ಗೌಡ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿ ತಲೆಮರೆಸಿಕೊಂಡಿರುವ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಬೆದರಿಕೆ ಹಾಕಿದ ಬಗ್ಗೆ ಅಮೃತಾ ಗೌಡ ನೀಡಿದ ದೂರಿನ ಮೇರೆಗೆ ದಾಖಲಾಗಿದ್ದ 2 ಎಫ್ಐಆರ್ಗಳನ್ನು ರದ್ದು ಮಾಡುವಂತೆ ಕೋರಿ ಕೋರ್ಟ್ಗೆ ರಾಜೀವ್ ಗೌಡ ಪರ ವಕೀಲರು ಅರ್ಜಿ ಸಲ್ಲಿಸಿದ್ರು. ಇದೀಗ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ರಾಜೀವ್ ಗೌಡ ವಿರುದ್ಧ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ 2 ದೂರುಗಳನ್ನು ವಜಾ ಮಾಡುವಂತೆ ಅರ್ಜಿ ಸಲ್ಲಿಸಿದ್ರು. ರಾಜೀವ್ ಪರ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ವಾದ ಮಾಡಿ ಅವಾಚ್ಯ ಶಬ್ದ ಬಳಕೆ ದೊಡ್ಡ ಅಪರಾಧವಲ್ಲ, ಸಿಎಂ ಸಚಿವರನ್ನ ಬೈಯುವವರ ಮೇಲೆಲ್ಲ ಕೇಸ್ ಹಾಕ್ತಾರಾ, ಇದು ಸಂಪೂರ್ಣ ರಾಜಕೀಯ ಪ್ರೇರಿತ, ಅನಗತ್ಯವಾಗಿ ಜಾಮೀನು ರಹಿತ ಸೆಕ್ಷನ್ ಹಾಕಲಾಗಿದೆ ಅಂತ ವಾದಿಸಿದ್ರು. ವಾದ ಆಲಿಸಿದ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ಅರ್ಜಿಯನ್ನ ವಜಾ ಮಾಡಿದೆ. ಯಾವ ದೂರವಾಣಿ ಸಂಭಾಷಣೆಯನ್ನು ಬೇಲಬಲ್ಗೆ ತಂದು ನಾನ್ ಬೇಲಬಲ್ಗೆ ತಂದು ಇವರು ಹೊಡೆದಿದ್ದಾರೆ ಅನ್ನೋ ಸೆಕ್ಷನ್ಗೆ ಹಾಕಿರೋದು ಇದು ಪೊಲೀಸವ್ರು ಮಾಡ್ತಾ ಇರೋ ಒಂದು ದೊಡ್ಡ ತಪ್ಪು. ಇದನ್ನು ನಾವು ಪ್ರಸ್ತಾಪ ಇನ್ನು ಇಂದು ರಾಜೀವ್ ಗೌಡ ಚಿಕ್ಕಬಳ್ಳಾಪುರ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಈ ನಿರೀಕ್ಷಣಾ ಜಾಮೀನಿಗೆ ಸರ್ಕಾರಿ ಅಭಿಯೋಜಕೆ ಸುಮತಿ ಮೇರಿ ತಕರಾರು ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ಎಫ್ಐಆರ್ ಆಗಿ 9 ದಿನಗಳಾದರೂ ಕೂಡ ರಾಜೀವ್ ಗೌಡ ಇನ್ನೂ ಬಂಧನ ಆಗದೇ ಇರೋದು ಅನೇಕ ಅನುಮಾನಕ್ಕೆ ಕಾರಣ ಆಗಿದೆ. ಸರ್ಕಾರದಿಂದಲೇ ರಾಜೀವ್ಗೆ ರಕ್ಷಣೆ ನೀಡಲಾಗ್ತಾ ಇದೆಯಾ ಎಂಬ ಸಂಶಯ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಒಟ್ಟಾರೆ ಘಟನೆ ನಡೆದು 9 ದಿನಗಳಾದರೂ ರಾಜೀವ್ ಗೌಡ ಇನ್ನೂ ಅರೆಸ್ಟ್ ಆಗಿಲ್ಲ, ಯಾಕೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಈಗ ಹೈಕೋರ್ಟ್ನಿಂದಲೂ ರಿಲೀಫ್ ಸಿಗದ ಕಾರಣ ಕೆಳ ನ್ಯಾಯಾಲಯ ಜಾಮೀನು ನೀಡುತ್ತಾ ಅಥವಾ ಜೈಲು ಹಾದಿ ತೋರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸದ್ಯಕ್ಕೆ ಚಿಂತಾಮಣಿ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಮುಗಿದಿದ್ದು ಜನವರಿ 24ಕ್ಕೆ ತೀರ್ಪು ಕಾಯ್ದಿರಿಸಿದ್ದು, ತೀರ್ಪು ಯಾವ ಕಡೆ ವಾಲುತ್ತೆ ಅನ್ನೋ ಕುತೂಹಲ ಮೂಡಿಸಿದೆ. ಒಂದು ವೇಳೆ ಜಾಮೀನು ಸಿಗದಿದ್ರೆ ಬೆಂಕಿಗೌಡ ಅರೆಸ್ಟ್ ಆಗೋದು ಗ್ಯಾರಂಟಿ ಎನ್ನಲಾಗ್ತಿದೆ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.